ಅತಿವೃಷ್ಟಿಯ ಬಳಿಕ ಈರುಳ್ಳಿ ಬೆಳೆಗಾರರಿಗೆ ಬೆಲೆ ಕುಸಿತದ ಸಂಕಷ್ಟ ಎದುರಾಗಿದೆ. ಪಾತಾಳಕ್ಕೆ ಕುಸಿದಿದೆ ಈರುಳ್ಳಿ ಬೆಲೆ. ಅನ್ನದಾತರು ಕಂಗಾಲಾಗಿದ್ದಾರೆ. ಎಪಿಎಂಸಿಯ ಈರುಳ್ಳಿ ಮಾರ್ಕೆಟ್ ಬಂದ್ ಮಾಡಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗದಗ ಎಪಿಎಂಸಿಯ ಈರುಳ್ಳಿ ಮಾರ್ಕೆಟ್ ಬಂದ್ ಮಾಡಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ವಿಂಟಾಲ್ ಈರುಳ್ಳಿ ಕೇವಲ 200 ರಿಂದ 400 ರೂಪಾಯಿಗೆ ಮಾರಾಟ ಆಗುತ್ತೆ. ಈರುಳ್ಳಿ ಬೆಲೆ ದಿಢೀರ್ ಕುಸಿತವನ್ನ ಖಂಡಿಸಿ ಬೆಳೆಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಬಂದ ಎಪಿಎಂಸಿ ಕಾರ್ಯದರ್ಶಿ ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಡ್ತಾರೆ. ಅಂದ್ರೆ ಕಾರ್ಯದರ್ಶಿ ಸುವರ್ಣಗೆ ರೈತರು ತರಾಟೆಯನ್ನ ತೆಗೆದುಕೊಂಡಂಥದ್ದು, ಇದರ ಜೊತೆಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಈರುಳ್ಳಿ ಟೆಂಡರ್ ಪ್ರಕ್ರಿಯೆಯಲ್ಲಿ ದಲ್ಲಾಳಿಗಳಿಂದ ಮೋಸ ಆಗಿದೆ, ದಲ್ಲಾಳಿಗಳ ಜೊತೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ರೈತರು. ಸಂಪೂರ್ಣವಾಗಿ ಆ ಬೆಲೆಯನ್ನು ಕೊಟ್ಟು ನಾವು ಇಲ್ಲಿಂದ ಹೋಗ್ತೀವಿ, ಇಲ್ಲ ಅಂದ್ರೆ ನಾವು ಕಡಿಮೆ ಆಗ್ಯದಂತೆ. ಮಾಲ್ ಅಷ್ಟು ಕ್ವಾಲಿಟಿ ಇಲ್ಲ. ಈ ವರ್ಷದ ಮಳೆ ಜಾಸ್ತಿ ಆಗಿರೋದ್ರಿಂದ ಕ್ವಾಲಿಟಿ ಇಲ್ಲ. ಹೀಗಾಗಿ ಸ್ವಲ್ಪ ರೇಟು ಫ್ಲಕ್ಚುಯೇಷನ್ ಐತಿ. ನಾವು ಬೆಂಬಲ ಬೆಲೆಗೆ ಎಲ್ಲ ಜಿಲ್ಲಾಧಿಕಾರಿಗಳ ವತಿಯಿಂದ ನಾವು ಇದಕ್ಕೆ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸೀವಿ. ಅದು ಬಂದರೆ ಒಳ್ಳೇದಾಗ್ತದೆ. ರೇಟ್ ಕಡಿಮೆ ಆಗಿದ್ದಕ್ಕೆ ರೈತರು ಸ್ವಲ್ಪ ಪ್ರತಿಭಟನೆ ಮಾಡ್ಲಿಕ್ಕತ್ತಾರೆ. ಇದು ಸುಮಾರು ದಿನದಿಂದ ಎಲ್ಲ ಕಡೆ ನಡೆದದ. ಇವತ್ತು ನಮ್ಮಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕತ್ತಾರೆ. ತಿನ್ನೋದು ಮಾಲಿನ ಕ್ವಾಲಿಟಿ ಸರಿ ಇಲ್ಲ ಅಂತ ಖರೀದಿದಾರದ್ದು ಇದು ನಿರೀಕ್ಷೆ ಅಂತಂದ್ರೆ ಈಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ 1500 2000 ಲಾಟ್ ಬರ್ತಾವೆ. ಒಂದು 4000 ಬಂದಿರ್ಬೋದು. ಈರುಳ್ಳಿ ರೇಟ್ ಕಳೆದ ಬಾರಿ ಕ್ವಿಂಟಲ್ಗೆ 5000 ರೂಪಾಯಿ ಇದ್ದಂತಹ ರೇಟ್ ಈ ಬಾರಿ 200 ರೂಪಾಯಿ 300 ರೂಪಾಯಿಗೆ ಈರುಳ್ಳಿ ಮಾರ್ತಾ ಇದೆ. ಇದರಿಂದ ಆಕ್ರೋಶಗೊಂಡಿರೋ ರೈತರು ಗದಗ್ನ APMC ಮಾರ್ಕೆಟ್ನಲ್ಲಿ ನಾವಿದ್ದೇವೆ. ಇಲ್ಲಿ ಆಕ್ರೋಶಗೊಂಡಿರೋ ರೈತರು ಟೆಂಡರ್ ಪ್ರಕ್ರಿಯೆಯನ್ನು ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸರಿಯಾದ ಬೆಲೆ ಸಿಗದೆ ಹೋದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ರೈತರು ನೀಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕೆಲ ರೈತರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಏನು ಸರ್ ನಿಮ್ಮ ಮುಖ್ಯ ಆಗ್ರಹ ಏನಿದೆ? ನಮ್ಮ ಮುಖ್ಯ ಆಗ್ರಹ ಏನಂದ್ರೆ ಸರ್, ನಮ್ಗೆ ಸಂಪೂರ್ಣ ಬೆಲೆ ಸಿಕ್ಕಿಲ್ಲ. ನಮ್ಮ ರೈತರಿಗೆ ಯಾವುದೂ ಬೆಲೆ ಸಿಗವಲ್ದು. ನಮ್ಮ ಉಳ್ಳಾಗಡ್ಡಿ ಬಂದಾಗನ ರೇಟ್ ಕಡಿಮೆ ಮಾಡ್ತಾರೆ. ಯಾಕಂತಂದ್ರೆ ಬೇರೆ ಯಾವುದೋ ಒಂದು ಸ್ವಲ್ಪ ಅಕಸ್ಮಾತ್ 4 ಚೀಲ 5 ಚೀಲ ಒಂದು 20-25 ಚೀಲ 50 ಚೀಲ ಬಂದ್ರೆ ರೇಟ್ ಮಾಡ್ತಾರೆ. ಇವತ್ತು ರೈತರು ಏನಪ್ಪ ಅಂದ್ರೆ ಇವತ್ತೊಂದು ಸ್ವಲ್ಪ ರೇಟ್ ಆಗೈತೆ ಅಂದ್ರೆ ಮರದಿವಸ ಮುಂಜಾನೆ ಯಾವನ ರೈತ ಒಂದು ಸ್ವಲ್ಪ ರೇಟ್ ಆಗೈತಪ್ಪ ನಮ್ಮೊಂದಿಷ್ಟು ಖುಷಿ ಹಾಕೊಂಡು ಹೋಗೋಂತಡಿ ಅಂತ ಅಕಸ್ಮಾತ್ ಏನೋ ಒಂದು 1000 2000 ಯಾರು ನಮ್ಮ ರೈತರು ಒಂದು 4-5 ಗಾಡಿ ಬಂದ್ರೆ ಅವತ್ತನೇ ಬೆಲೆ ರೇಟ್ ಅದನ್ನು ಕಡಿಮೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಹಿಂಗೆ? ಇವತ್ತು ಹೆಂಗೆ ಮಾಡ್ತಾರೆ ಹೇಳ್ರಿ? ಇವತ್ತು ನಿನ್ನೆ ಬೆಲೆ ಇವತ್ತು ನಿನ್ನೆಲ್ಲ ಮೊನ್ನೆ ಚಲೋ ಇತ್ತು ರೇಟು. ನಿನ್ನೆಲ್ಲ ಮೊನ್ನೆ ಚಲೋ ಇತ್ತು, ನಿನ್ನೆ ಕಡಿಮೆ ಆಯ್ತು. ಮತ್ತೆ ಅಲ್ಲಿಂದ ಇವತ್ತು ಈಗ ಒಂಬತ್ತು ಮಕ್ಕಳಿಗೆ ಇವತ್ತು ಪೂರ ಕಡಿಮೆ ಆಯ್ತು. ಹೆಂಗೆ ಒಮ್ಮಕ್ಕಳಿಗೆ ಹಿಂಗಾದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಯೋಗ್ಯ ಬೆಲೆಯನ್ನು ನಮ್ಮ ರೈತರಿಗೆ ಸಿಗುವವರೆಗೂ ನಾವು ಇಲ್ಲಿಂದ ಮಾತ್ರ ಅಲಿಯೋದಿಲ್ಲ. ಅದಕ್ಕಾಗಿ ಅವರು ಸಂಪೂರ್ಣವಾಗಿ ಇದನ್ನು ನಾವು ಮುಂದೆ ಇದನ್ನು ನಾವು ಯೋಗ್ಯ ಇದನ್ನು ಬೆಲೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ನಾವು ಇಲ್ಲಿಂದ ಅಲಿಯಂತ ಕೆಲಸ ಮಾಡ್ತೀವಿ. ಇಲ್ಲ ಅಂದರೆ ನಮ್ಮ ರಕ್ತ ಇವತ್ತು ಇಲ್ಲಿ ಹೋಗಲಿ, ಇಲ್ಲ ಅಂದರೆ ಉಗ್ರ ಹೋರಾಟನೂ ಆಗಲಿ, ನಮ್ಮ ಜಲಮನೂ ಇಲ್ಲೇನೇ ಹೋಗಲಿ, ನಮ್ಮದು ಇಲ್ಲೇ ಮಣ್ಣಾದರೂ ಗದ್ದಿಗೆನೂ ಇಲ್ಲೇ ಆಗಲಿ ಅನ್ನತಕ್ಕಂಥ ಮಾತನ್ನು ನಾನು ಹೇಳುತ್ತಾ 200-300 ಮಾಡಿದ್ರೆ ರೈತರದ್ದು ಒಂದು ಪೀಸಿ ಖರ್ಚು 800 ರಿಂದ 850 ಐತಿ. ಬರೀ ಮನೆಯಾಗಿದ್ದ ಇಲ್ಲಿ ತರಬೇಕಾದ್ರೆ ಮತ್ತು ದುಡಿದಿದ್ದು ಬೆಳೆದಿದ್ದು ವರ್ಷಂಗಟ್ಲೆ ಅದಕ್ಕೆ ಗೊಬ್ಬರ ಹಾಕಿದ್ದು ಕಳೆ ಮಾಡಿದ್ದು ರೈತ ಎಲ್ಲಿ ಹೋಗ್ಬೇಕು? ಇವರೆಲ್ಲರೂ ಇಲ್ಲೇ ದಲಾಲರಿಗೆ ಲಾಭ ಮಾಡ್ಕೊತ ಹೋದ್ರೆ ರೈತರು ಏನು ಮಾಡ್ಬೇಕು? ಇವರಿಲ್ಲೇ 250 ಇದನ್ನು ತುಂಬ್ತಾರ. ಮುಂದೆ ಅದನ್ನು ಚೆನ್ನೈಕೋ ತಮಿಳ್ನಾಡಿಗೆ ಕಳಿಸಿ 1500-2000 ರೂಪಾಯಿ ರೇಟ್ ಮಾಡ್ತಾರೆ. ಯಾರಿಲ್ಲ ಲಾಭ ಆಯ್ತು? ರೈತರಿಗೆ ಲಾಭ ಆಯ್ತು, ದಲಾಲ್ಕೋರಿಗೆ ಲಾಭ ಆಯ್ತು. ರೈತರಿಗೆ ಯಾಕೆ ಇವ್ರು ಯೋಗ್ಯ ಬೆಲೆ ಕೊಡಂಗಿಲ್ಲ? 850 ರೂಪಾಯಿ ಖರ್ಚು ಬರ್ತೈತಿ ಒಂದು ಪೀಸಿಗೆ. ಇವರು 800 ರೂಪಾಯಿ ಮಾಡ್ತೀನಿ ಅಂದ್ರೆ 300 ರೂಪಾಯಿ ನಮ್ಗೆ ಲಾಭ ಉಳಿಯಂಗಿಲ್ಲ. ಅದು ಅದನ್ನು 300 ರೂಪಾಯಿ ನಾವು ಕೈಲೇ ಕೊಟ್ಟು ಹೋಗ್ಬೇಕು ಇವರಿಗೆ. ಎಲ್ಲಿದ್ದ ತರುಣ ರೈತರು ರೊಕ್ಕನ? ಇತ್ತಾಗ ನೆರೆದು ಮಳಿದು ಹವಳಿ, ಇತ್ತಾಗ ಇವ್ರು ದಲಾಲ್ಕೋರ್ ಹವ್ರಿ, ಇತ್ತಾಗ ಯೋಗ್ಯ ಇದು ಇಲ್ಲ, ರೇಟ್ ಇಲ್ಲ. ರೈತರು ಏನು ಮಾಡ್ಬೇಕ್ರಿ? ನಮಗೆ ಒಂದು ಮಾರ್ಕೆಟ್ನಾಗ ಹೋಗಿ ನಾವು 1 kg ಉಳ್ಳಾಗಡ್ಡಿ ತೊಗೊಂಡ್ರೆ 40-50 ರೂಪಾಯಿ ಹಾಕ್ತಾರೆ ಇವರು. ಇಲ್ಲಿ ಅಮ್ಮ ತೊಗೊಂತಾರೆ ₹1-2 ರೂಪಾಯಿದಂಗೆ ಇವ್ರು ತೊಗೊಂತಾರೆ. ಮತ್ತು ನಾವು ಹೆಂಗೆ ರೈತರು ಏನು ಬದುಕುನು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ, ಆಮೇಲೆ ನಾವು ಇದಕ್ಕೆ ಯೋಗ್ಯ ಬೆಲೆ ಕೊಟ್ಟರೆ ನಾವು ಇವತ್ತು ಇಲ್ಲಿದ್ದ ನಾವು ಜಾಗ ಖಾಲಿ ಮಾಡ್ತೀವಿ. ಹೌದ್ರಿ, ಈಗ ಚಲೋ ಗಡ್ಡಿಗೆ 2 ರಿಂದ 3 ಸಾವಿರ ರೂಪಾಯಿ ಸಿಗ್ಬೇಕು ರೀ. ಸಣ್ಣ ಗಡ್ಡಿಗೆ 800 ರಿಂದ 1000 ರೂಪಾಯಿ ಸಿಗ್ಬೇಕು. ನಾವೇನು ಹೆಚ್ಚು ಕೊಡು ಅಂತ ಇವ್ರನ್ನೇನು ಕೇಳಾಕತ್ತಿಲ್ಲ.
ನಾವು ಯೋಗ್ಯ ಅವ್ರು ಏನು ಮಾರ್ತಾರ ಆದ್ರೆ ನಾವು ಅದನ್ನು ನಾಲ್ಕನೇ ಕೇಳಕತ್ತೀವಿ. ಇವರು ಚಲೋ ಗಡ್ಡಿನ 50 ರೂಪಾಯಿ 60 ರೂಪಾಯಿ ಹಚ್ತಾರಿಲ್ಲ, ನಮಗೆ ಯಾಕೆ 50 ರೂಪಾಯಿ 60 ರೂಪಾಯಿ ಬೇಡ, ನಮಗೆ 30 ರೂಪಾಯಿನೂ ಕೊಡೋದಾಗಲ್ಲ ಇವರಿಗೆ. ಮಾರ್ಕೆಟ್ಗೆ ಹೋದಂಥ ಸಂದರ್ಭದಲ್ಲಿ 40-50 ರೂಪಾಯಿ KG ಮಾರಾಟ ಆಗ್ತಾ ಇದೆ. ಆದರೆ ರೈತರಿಂದ ಕೇವಲ ಕವಡೆ ಕಾಸಿನ ಅಂದರೆ ₹1-2 ಖರೀದಿ ಆಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು, ರೈತರಿಗೆ ಯೋಗ್ಯವಾದಂತಹ ಬೆಲೆ ಘೋಷಣೆ ಮಾಡಬೇಕು ಅನ್ನೋದು ಕೂಡ ರೈತರ ಆಗ್ರಹ ಆಗಿದೆ. ಗದಗ್ನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.